ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೆಲ್ತಿ ನುಗ್ಗೆ ಸೊಪ್ಪಿನ ಬಸ್ಸಾರು ಮುದ್ದೆ ಮಾಡ್ತಿದ್ದೀನಿ. ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್. ಪಾತ್ರೆಯಲ್ಲಿ 2.5 ಲೋಟ ನೀರು ಹಾಕಿ ಉಪ್ಪು ಅರ್ಧ ಸ್ಪೂನ್ ಹಾಕ್ತಿದ್ದೀನಿ. ಬಸ್ಸಾರು ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಬೇಕು ನೋಡೋಣ ಫ್ರೆಂಡ್ಸ್. ತೊಗರಿಬೇಳೆ, ಅವರೆಬೇಳೆ, ಹೆಸರು ಕಾಳು, ಒಂದು ಕಟ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ, ಕೊಬ್ಬರಿ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಬೆಳ್ಳುಳ್ಳಿ ಒಂದು 4 ಎಸಳು, 2 ಟೊಮೊಟೊ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಮೆಣಸಿನ್ಕಾಯಿ ಒಂದು ಹಾಕು, ನೀಡಿ ಸಾಂಬಾರಿಗೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಸ್ವಲ್ಪ, ಒಂದು 10 ಮೆಣಸಿನ್ಕಾಯಿ ಸಾಂಬಾರಿಗೆ, ಜೀರಿಗೆ ಸ್ವಲ್ಪ, ಗಸಗಸೆ ಸ್ವಲ್ಪ, ಹುಣಸೆ ಹುಳಿ ಸಾಂಬಾರಿಗೆ ಸ್ವಲ್ಪ. ಪಾತ್ರೆಯಲ್ಲಿ ನೀರು ಕುದಿಬೇಕಾದ್ರೆ ತೊಗರಿಬೇಳೆ 1 ಕಪ್ ಹಾಕ್ತಿದ್ದೀನಿ. ಬೇಳೆ ಸ್ಮಾಲ್ ಕಪ್ಪಲ್ಲಿ ಸ್ವಲ್ಪ ಹಾಕ್ತೆ. ಬೇಳೆ ಬೇಗ ಬೇಯಕ್ಕೆ ಅರಿಶಿನ, ಎಣ್ಣೆ ಹಾಕ್ತಿದ್ದೀನಿ 2 ಸ್ಪೂನ್. ಸೊಪ್ಪು ಒಂದು ಬೌಲಲ್ಲಿ ತೊಗೊಂಡಿದ್ನೆಲ್ಲ ಹಾಕ್ತಿದ್ದೀನಿ ಫ್ರೆಂಡ್ಸ್. ಕೊಬ್ಬರಿನೂ ಹಾಕ್ತಿದ್ದೀನಿ ಸ್ವಲ್ಪ, ಟೊಮೊಟೊ ಹಾಕ್ತೆ, ಮೆಣಸಿನ್ಕಾಯಿ ಒಂದು 10 ಹಾಕ್ತೆ, ಹೆಸರು ಕಾಳು ಹಾಕ್ತೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಚೆನ್ನಾಗಿ ಬೇಯಕ್ಕೆ ಬೇಳೆ ಚೆನ್ನಾಗಿ ಬೆಂದಿದೆ. ಬೇಳೆ ಇವಾಗ ಬಸ್ಕೊಂತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಕುಕ್ಕರ್ ಇದು ಲಾಸ್ಟ್ ವಿಡಿಯೋಲಿ ತೋರಿಸಿದ್ದೀನಿ ಡೆಮೋ. ಇದು ಬಸಿತೀನಿ ನೋಡ್ರಿ ಫ್ರೆಂಡ್ಸ್. 2 ಟೊಮೊಟೊ ತೆಗೆದೆ, ಒಂದು 10 ಮೆಣಸಿನ್ಕಾಯಿ ತೆಗಿತಿದ್ದೀನಿ. ಖಾರಲ್ಲಿ ಒಂದು 10 ಮೆಣಸಿನ್ಕಾಯಿ ಹಾಕೊಂತಿದ್ದೀನಿ. ಸಾಂಬಾರಿಗೆ ಮಸಾಲೆ ಫ್ರೈ ಮಾಡ್ತಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಿ ನೀರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಸ್ವಲ್ಪ, ಕೊಬ್ಬರಿ, ಜೀರಿಗೆ, ಗಸಗಸೆ ಸ್ವಲ್ಪ ಹಾಕ್ತಿದ್ದೀನಿ. ಉಪ್ಪು ಹಾಕ್ತೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು 10 ಮಿನಿಟ್ಸ್. ಜಾರಲ್ಲೇ ಮೆಣಸಿನ್ಕಾಯಿ ಹಾಕೊಂಡಿದ್ವಿ. ನುಗ್ಗೆ ಸೊಪ್ಪು, ಬೇಳೆ, 2 ಟೊಮೊಟೊ ಬೆಂಚಿರೋದು ಹಾಕ್ತಿದ್ದೀನಿ. ಕೊತ್ತಂಬರಿ ಸ್ವಲ್ಪ ಹಾಕ್ತೆ, ಪ್ಯಾನಲ್ಲಿ ಫ್ರೈ ಮಾಡಿದ್ದು ಹಾಕ್ತಿದ್ದೀನಿ. ಸ್ವಲ್ಪ ಹುಣಸಿನ ರಸ ಹಾಕ್ತಿದ್ದೀನಿ. ಸಾಂಬಾರು ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿ ಇದ್ವಲ್ಲ ಕಟ್ಟ ಅದರಲ್ಲಿ ಹಾಕ್ತಿದ್ದೀನಿ. ಹಾಗೆ ಹಾಕ್ತೀನಿ ನೋಡ್ರಿ ಫ್ರೆಂಡ್ಸ್. ಜಾರ್ಗೆ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಸಾಂಬಾರಿಗೆ ಮಿಕ್ಸ್ ಮಾಡ್ತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಕೊನೆಗೆ ಸ್ವಲ್ಪ ಉಪ್ಪಾಗಿ ಕುದಿಸ್ಬೇಕು. ಇವಾಗ ಕಾಳಿಗೆ ಒಗ್ಗರಣೆ ಹಾಕ್ತಿದ್ದೀನಿ. ನನಗೆ 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ನೀರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಫ್ರೈ ಮಾಡಿದ್ಮೇಲೆ ನುಗ್ಗೆ ಸೊಪ್ಪು, ಬೇಳೆ ಹಾಕ್ತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಒಂದು 5 ನಿಮಿಷ ಫ್ರೈ ಮಾಡಬೇಕು. ಸೊಪ್ಪಿನ ಕಾಳು ರೆಡಿ ಇದೆ. ಇವಾಗ ನುಗ್ಗೆ ಸೊಪ್ಪು ಹೆಲ್ತ್ಗೆ ಒಳ್ಳೆಯದು. ಕ್ಯಾಲ್ಸಿಯಂ, ಐರನ್ ಇರುತ್ತೆ, ವಿಟಮಿನ್ ಎ ಸಿಗಿರುತ್ತೆ, ಮೂಳೆಗಳು ಗಟ್ಟಿಯಾಗುತ್ತೆ, ಶಕ್ತಿ ಬರುತ್ತೆ. ನುಗ್ಗೆ ಸೊಪ್ಪು ವೀಕ್ಲಿ 1 ಟೈಮ್ ತಿನ್ನಬೇಕು. ನುಗ್ಗೆ ಸೊಪ್ಪು ಬಸ್ಸಾರು ಕಣ್ಣಿಗೆ, ಕೂದಲಿಗೆ ಒಳ್ಳೆಯದು. ನಾವು ಟೇಸ್ಟ್ ಮಾಡಿದ್ವಿ ನುಗ್ಗೆ ಸೊಪ್ಪಿನ ಬಸ್ಸಾರು. ಕಾಳು ಸೂಪರ್ ಆಗಿತ್ತು. ನೀವು ಒಂದ್ಸರಿ ಮನೆಯಲ್ಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೆಲ್ತಿ ಕಿಚನ್ ವಿಡಿಯೋಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.